ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಹಾರರ್ ಬಿ ಗ್ರೂಪ್ ಟಿಗೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಅನಿಲನು ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೆಯುತ್ತಾನೆ. ನಂತರ 180 ಡಿಗ್ರಿ ಹಿಂದಕ್ಕೆ ತಿರುಗಿ ಅರ್ಧ ಕಿಲೋಮೀಟರ್ ನಡೆಯುತ್ತಾನೆ. ಆತನು 90 ಡಿಗ್ರಿ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖವನ್ನು ಮಾಡಿದ್ದಾನೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಸೊ ನೋಡಿ, ಅನಿಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ನಾವು ಆ ಒಂದು ಪ್ರಶ್ನೆಗೆ ತೊಡಗಿಸ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಪಶ್ಚಿಮ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವುದು ಅಂತಂದ್ರೆ ನಮಗೆ ಫಸ್ಟ್ ಗೊತ್ತಿರಬೇಕಾಗಿರುತ್ತೆ, ಹೌದಲ್ವಾ? ಸೊ ಫಸ್ಟು ಇದು ಗೊತ್ತಿರಬೇಕು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಡಿಗ್ರಿಯನ್ನು ಕೊಟ್ಟಿದ್ದಾರೆ. 180 ಡಿಗ್ರಿ ಅಂದರೆ ನೋಡಿ, ಇದು 180 ಡಿಗ್ರಿ ಅಂತ ಹೇಳಿದಾಗ ಕಂಪ್ಲೀಟಾಗಿ ಒಂದು ರೌಂಡು ತಿರುಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 90 ಡಿಗ್ರಿ ಅಂದರೆ ಅರ್ಧ ಬರ್ತಕ್ಕಂಥದ್ದು. ಈ ರೀತಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಫಸ್ಟ್ ಏನಿದೆ, ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೆಯುತ್ತಾನೆ. ಸೊ ಪಶ್ಚಿಮ ಯಾವುದು? ಇದು ಪಶ್ಚಿಮ. ಸೊ ಪಶ್ಚಿಮದ ಕಡೆಗೆ 1 ಕಿಲೋಮೀಟರ್ ಬರ್ತಾನೆ ಅಂತ ಹೇಳಿದರೆ ಇಲ್ಲಿಗೆ 1 ಕಿಲೋಮೀಟರ್ ಬರ್ತಾನೆ. ಅದಾದ ನಂತರ 180 ಡಿಗ್ರಿ ಹಿಂದಕ್ಕೆ ತಿರುಗಿ. ಸೊ ನೋಡಿ, ಇಲ್ಲಿ ಏನು ಬರ್ತಾನೋ ಈ ಒಂದು ಪಾಯಿಂಟ್ಗೆ ಈ ಕಡೆ ಪಶ್ಚಿಮಕ್ಕೆ ಮುಖವನ್ನು ಮಾಡ್ಕೊಂಡು ನಿಂತಿದ್ದಾನೆ. ಸೊ 180 ಡಿಗ್ರಿ ಕಂಪ್ಲೀಟಾಗಿ ಹಿಂದಕ್ಕೆ ತಿರುಗಿ ಅಂತ ಹೇಳಿದ್ರೆ ಮುಂದೆ ಇರ್ತಕ್ಕಂಥದ್ದು ಕಂಪ್ಲೀಟಾಗಿ ಈ ಕಡೆ ಪೂರ್ವದ ಕಡೆಗೆ ತಿರುಗ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಇದಿದೆ ಅಂತ ಹೇಳಿದರೆ ಈ ಕಡೆ ಮುಖ ಮಾಡಿದ್ದಾನೆ ಅಂತ ಹೇಳಿದ್ರೆ 180 ಡಿಗ್ರಿ ಅಂದರೆ ಟೋಟಲ್ ಆಗಿ ಈ ಸೈಡ್ಗೆ ಬರ್ತಕ್ಕಂಥದ್ದು, ಅಂದರೆ ಪೂರ್ವಕ್ಕೆ ಮುಖವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ನು ಉತ್ತರಕ್ಕೆ ಮುಖ ಮಾಡೋದು ಅಂತ ಹೇಳಿದ್ರೆ ಅದು 90 ಡಿಗ್ರಿ ಬರುತ್ತೆ. ಕಂಪ್ಲೀಟಾಗಿ ಹಿಂದಕ್ಕೆ ತಿರುಗ್ತಕ್ಕಂಥದ್ದು 180 ಡಿಗ್ರಿ ಆಗಿರುತ್ತೆ. ಸೊ ಈಗ ಏನಾಯ್ತು, ಇಲ್ಲಿ 180 ಡಿಗ್ರಿಗೆ ಈ ಕಡೆ ಮುಖ ಮಾಡ್ಕೊಂಡು ನಿಂತಿದ್ದಾನೆ. ಆ್ಯಂಡ್ ನೆಕ್ಸ್ಟು ಅರ್ಧ ಕಿಲೋಮೀಟರ್ ನಡೀತಾನೆ. ಸೊ ಆಲ್ರೆಡಿ 1 ಕಿಲೋಮೀಟ್ರ್ ಬಂದಿದ್ದ, ಇದರಿಂದ ಏನಾಗ್ತಾನೆ, ಅರ್ಧ ಕಿಲೋಮೀಟ್ರು ಹಿಂದಕ್ಕೆ ತಿರುಗಿ ನಡೀತಾನೆ. ಆ್ಯಂಡ್ ನೆಕ್ಸ್ಟು 90 ಡಿಗ್ರಿ ಬಲಕ್ಕೆ. ಸೊ ನೋಡಿ, ಇದು ಬಲ ಹಿಂಗೆ ಬರುತ್ತೆ, 90 ಡಿಗ್ರಿ ಅಂದರೆ ಲಂಬ ಕೋನ ಹಿಂಗೆ ಬರ್ತಾನೆ. ಇಲ್ಲಿ ಅರ್ಧ ಕಿಲೋಮೀಟ್ರ್ ನಡೀತಾನೆ, ಹೀಗೆ ಬಂದು 1 ಕಿಲೋಮೀಟ್ರ್ ಹೋಗ್ತಾನೆ. ಈಗ ಏನು ಮಾಡ್ತಾನೆ ಅವನು, 1 ಕಿಲೋಮೀಟ್ರ್ ಈ ಕಡೆ ಇದ್ದಾನೆ ಅಂತ ಹೇಳಿದ್ರೆ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಇದು ದಕ್ಷಿಣ ದಿಕ್ಕಲ್ವಾ? ಸೊ ಇದು ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿರ್ತಕ್ಕಂಥದ್ದು. ಆಪ್ಷನ್ 4 ದಕ್ಷಿಣ. ಆ್ಯಂಡ್ ನೆಕ್ಸ್ಟ್ ಬಂದು ಪಾರ್ಟಿಯೊಂದರಲ್ಲಿ ಅಜ್ಜಿ, ತಂದೆ, ತಾಯಿ, ಅವರ 4 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು ಮತ್ತು ಅವರ ಹೆಂಡತಿಯರು ಮತ್ತು ಪ್ರತಿಯೊಬ್ಬರ ಮಗನ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗು ಸೇರಿದ್ದಾರೆ. ಹಾಗಾದರೆ ಆ ಪಾರ್ಟಿಯಲ್ಲಿರೋ ಒಟ್ಟು ಹೆಂಗಸರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿ, ಒಂದು ಪಾರ್ಟಿ ನಡೀತೈತೆ. ಓಕೆ, ಅಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ. ಆ್ಯಂಡ್ ನೆಕ್ಸ್ಟು ತಂದೆ ತಾಯಿ. ಸೊ ಇವರಿಗೆ 4 ಜನ ಗಂಡು ಮಕ್ಕಳು, 4 ಜನಕ್ಕೆ ಅವರ ಹೆಂಡತಿಯರು ಅಂತ ಹೇಳಿದ್ರೆ 4 ಜನ ಹೆಂಡತಿಯರಾದರು. ನೆಕ್ಸ್ಟು ಪ್ರತಿಯೊಬ್ಬರ ಮಗನ 2 ಹೆಣ್ಮಕ್ಳು. ಸೊ ಒಬ್ಬೊಬ್ಬರಿಗೆ 2 ಹೆಣ್ಮಕ್ಳು ಅಂತ ಹೇಳಿದರೆ 4 ಜನ ಗಂಡು ಮಕ್ಕಳಿಗೆ 8 ಜನ ಹೆಣ್ಮಕ್ಳಾದರು. ಸೊ ಇಲ್ಲಿ ಕೇಳ್ತಾನೆ ಒಟ್ಟು ಹೆಂಗಸರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ನೋಡಿ ಇಲ್ಲಿ ಅಜ್ಜಿ ಅಂತಕ್ಕಂಥವ್ರು ಒಬ್ಬರು ಆಗ್ತಾರೆ, ತಾಯಿ ಅಂತಕ್ಕಂಥವ್ರು ಒಬ್ಬರು ಬರ್ತಾರೆ, ಹೆಂಡತಿಯರು 4 ಜನ ಆಗ್ತಾರೆ, ಅವ್ರಿಗೆ 2 ಮಕ್ಕಳು ಅಂತ ಹೇಳಿದಾಗ 8 ಜನ ಹೆಣ್ಮಕ್ಳು ಆಗ್ತಾರೆ. ಸೊ ಟೋಟಲಾಗಿ ಎಷ್ಟಾಯಿತು? 8, 4, 12, 13, 14 ಜನ ಹೆಂಗಸರು ಆ ಒಂದು ಲಿಸ್ಟಲ್ಲಿ ಪಾರ್ಟಿಯಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸ್ನೇಹಾಳು ಆಟದ ಮೈದಾನದಲ್ಲಿ ಆಟವಾಡುತ್ತಿದ್ದ ಒಬ್ಬ ಹುಡುಗನನ್ನು ತನ್ನ ಸ್ನೇಹಿತೆ ಪ್ರೀತಿಗೆ ತೋರಿಸುತ್ತಾ ಅವನು ನನ್ನ ತಂದೆಯ ಹೆಂಡತಿಯ ಚಿಕ್ಕ ಮಗಳ ಮಗ ಎಂದಳು. ಹಾಗಾದರೆ ಆ ಹುಡುಗನಿಗೆ ಸ್ನೇಹ ಏನಾಗಬೇಕು? ಸೊ ಇಲ್ಲಿ ಪ್ರೀತಿಗೆ ಹೇಳ್ತಾಳೆ ಸ್ನೇಹ. ಏನಂತ ಹೇಳ್ತಾರೆ, ಯಾರೋ ಒಂದು ಹುಡುಗ ಆಟ ಆಡ್ತಾ ಇರ್ತಾನೆ ಮೈದಾನದಲ್ಲಿ. ಅವಾಗ ಇದು ಅಷ್ಟೇ, ಈ ಒಂದು ಸಂಬಂಧಗಳು ಅಂತ ಬಂದಾಗ ಆ ಒಂದು ಪ್ಲೇಸಲ್ಲಿ ನಮ್ಮನ್ನು ನಿಂತ್ಕೊಂಡು ನಾವು ನಮ್ಮ ಸಂಬಂಧಿಕರನ್ನು ನೋಡ್ತಾ ಹೋದಾಗ ನಮಗೆ ಆ ಒಂದು ಮುಖ ಪರಿಚಯ ಆಗುತ್ತೆ. ಸೊ ಅವ್ರು ನಮ್ಗೆ ಏನಾಗಬೇಕು ಅಂತಕ್ಕಂಥದ್ದು ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಈ ಒಂದು ಪ್ರಶ್ನೆಗೆ ಉತ್ತರ ನಿಮ್ಗೆ ಸಿಗಬೇಕಂತ ಹೇಳಿದ್ರೆ ನಿಮ್ಮ ಒಂದು ಸಂಬಂಧಗಳಿಗೆ, ನಿಮ್ಮ ಒಂದು ಸಂಬಂಧ ಇರ್ತಕ್ಕಂಥ ವ್ಯಕ್ತಿಗಳನ್ನು ಹೋಲಿಕೆ ಮಾಡ್ಕೊಳ್ತಾ ಹೋಗಿ, ಆವಾಗ ಆ ಆನ್ಸರು ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ನೋಡಿ, ಇಲ್ಲಿ ಅವನು ನನ್ನ ತಂದೆಯ. ಸೊ ನಾನು ಯಾರು? ಸ್ನೇಹ, ಹೌದಲ್ವಾ? ನಾನು ಸ್ನೇಹ ಆಯಿತು. ನನ್ನ ತಂದೆ ಆದಮೇಲೆ ಏನಾಯಿತು? ತಂದೆಯ ಹೆಂಡತಿ. ಸೊ ತಂದೆಯ ಹೆಂಡತಿ ಏನಾಗಬೇಕು? ಇವಳಿಗೆ ಅಮ್ಮ ಆಗಬೇಕು, ಹೌದಲ್ವಾ? ಅಮ್ಮ ಆಗಬೇಕು. ಅಮ್ಮನ ಚಿಕ್ಕ ಮಗಳ ಮಗ. ಚಿಕ್ಕ ಮಗಳಂದರೆ ಇವಳು ದೊಡ್ಡ ಮಗಳ, ಸ್ನೇಹ ದೊಡ್ಡ ಮಗಳು ಅಂತ ಅಂದರೆ ಇವಳು ಒಬ್ಬರು ಚಿಕ್ಕ ಮಗಳು ಬರುತ್ತೆ. ಚಿಕ್ಕ ಮಗಳು ಇವಳಿಗೆ ಏನಾಗಬೇಕು? ತಂಗಿ ಆಗಬೇಕು. ಚಿಕ್ಕ ಮಗಳು ತಂಗಿ ಆಗಬೇಕು. ತಂಗಿಯ ಮಗ ಏನಾಗಬೇಕು? ಇವನಿಗೆ ಮಗ ಆಗಬೇಕು. ತಂಗಿಯ ಮಗ ಆಗಬೇಕು. ಸೊ ಅಲ್ಲಿಗೆ ಅರ್ಥ ಏನಾಯ್ತು? ಇಲ್ಲಿಗೆ ಮಗ ಮತ್ತು ತಂಗಿ ಮಗ ಏನಾಗ್ತಾನೆ? ಅಲ್ಲಿಗೆ ಮಗ ಆಗ್ತಾನೆ. ಬಟ್ ಇಲ್ಲಿ ಸ್ನೇಹ ಏನಾಗ್ತಾನೆ? ದೊಡ್ಡಮ್ಮ ಆಗ್ತಾಳೆ.
ಸೊ ಆನ್ಸರ್ ಆಪ್ಷನ್ 3 ದೊಡ್ಡಮ್ಮ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ತನ್ನ ತಂದೆಯ ಹೆಂಡತಿ ಅಮ್ಮ ಆಗ್ತಾರೆ, ಹೆಂಡತಿಯ ಚಿಕ್ಕ ಮಗಳು ಅಲ್ಲಿಗೆ ತಂಗಿ ಆಗ್ತಾರೆ, ತಂಗಿಯ ಮಗ ಏನಾಗಬೇಕು, ಮಗ ಆಗಬೇಕು. ಸೊ ಅಲ್ಲಿಗೆ ಸ್ನೇಹ ಮಗನಿಗೆ ದೊಡ್ಡಮ್ಮ ಆಗೋದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ 729, 243, 81, 27, 9 ಮುಂದೆ ಬರ್ತಕ್ಕಂಥ ಒಂದು ಸರಣಿನ ಪೂರ್ಣಗೊಳಿಸಿ. ಸೊ ಇದು ನೋಡಿದ ತಕ್ಷಣ ನಾವು ಏನು ಮಾಡಬಹುದು, ಆನ್ಸರ್ನ 4 ಅಂತ ಹಾಕ್ತೀವಿ. ಯಾಕೆ 4 ಅಂತ ಹಾಕ್ತೀವಿ ಅಂದರೆ ನೋಡಿ, 729 ಆಗಿರ್ಬೋದು, 243, 81, 27, 9 ಇದೆಲ್ಲ ಒಂದು ವರ್ಗ ಆ್ಯಂಡ್ ಘನದಲ್ಲಿ ಬರ್ತಕ್ಕಂಥದ್ದು. ಬಟ್ 3, 2, 5 ಅಂತಕ್ಕಂಥದ್ದು ಘನದಲ್ಲಿ ವರ್ಗದ ಸಂಖ್ಯೆಗಳಲ್ಲಿ ಬರ್ತಕ್ಕಂಥ ಒಂದು ಸಂಖ್ಯೆ ಅಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ನೋಡಿದ ತಕ್ಷಣ 4 ಅಂತ ಹಾಕ್ತೀವಿ, ಬಟ್ ಆನ್ಸರ್ 4 ಬರೋದಿಲ್ಲ. ಓಕೆ. ಆ್ಯಂಡ್ ಇನ್ನೂ ಒಂದು ಇಲ್ಲಿ ಟ್ರಿಕ್ ಏನಂತ ಹೇಳಿದ್ರೆ, ನೀವು ಮಾಡ್ತಕ್ಕಂಥ ಒಂದು ಮಿಸ್ಟೇಕ್ ಏನಂತ ಹೇಳಿದ್ರೆ, 729 ಏನಿದೆಯೋ 729 ಬಂದು 9ರ ಒಂದು ಘನಮೂಲ. ಅದೇ ರೀತಿ 243 ಏನಿದೆಯೋ ಇದು ಬಂದು 7ರ ಘನಮೂಲ. ಆ್ಯಂಡ್ 81 ಬಂದು 9ರ ವರ್ಗ ಸಂಖ್ಯೆ. ಬಟ್ 27 ಏನಿದೆಯೋ 27 ಬಂದು 3ರ ಘನಮೂಲ ಘನ. ಓಕೆ. ಆ್ಯಂಡ್ ನೆಕ್ಸ್ಟ್ 9 ಬಂದು 3ರ ವರ್ಗ ಸಂಖ್ಯೆ. ಹಾಗಾದರೆ ನೆಕ್ಸ್ಟ್ ಬರಬೇಕಾಗಿರೋದು ಯಾವುದು? ಸೊ ನೋಡಿ, ಇಲ್ಲಿ 9 ಇದೆ, 7 ಇದೆ, 9 ಇದೆ, 3 ಇದೆ, 3 ಇದೆ, ಬಟ್ ಇಲ್ಲಿ ಕ್ಯೂಬ್ ಇದೆ. ಸೊ ಒಂಥರ ವೇರಿಯೇಷನಲ್ಲಿ ಕೊಟ್ಟಿದ್ದಾರೆ, ಆರ್ಡರ್ ವೈಸ್ ಆಗಂತೂ ಕೊಟ್ಟಿಲ್ಲ ಇಲ್ಲಿ. ಏಕೆಂದರೆ ಇಲ್ಲಿ 9 ಕ್ಯೂಬ್ ಕೊಟ್ಟಿದ್ದಾರೆ, ಇಲ್ಲಿ 9 ಸ್ಕ್ವೇರ್ ಕೊಟ್ಟಿದ್ದಾರೆ. ಇಲ್ಲಿ 7 ಕ್ಯೂಬ್ ಕೊಟ್ಟರೆ ಇಲ್ಲಿ 7 ಸ್ಕ್ವೇರ್ ಕೊಡಬೇಕಿತ್ತು, ಅದೂ ಇಲ್ಲ. ಇಲ್ಲ ಅಂದರೆ 9 ಕ್ಯೂಬ್ ಇದೆ, 7 ಕ್ಯೂಬ್ ಇದೆ, ಇಲ್ಲ 5 ಕ್ಯೂಬ್ ಬರಬೇಕಿತ್ತು, ಅದೂ ಇಲ್ಲ. ಹಾಗಾದರೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥ ನೋಡೋದಾದರೆ ನೋಡಿ, ಹಿಂದ ಹೋಗ್ತೀನಿ, ಯಾಕಂದರೆ ದೊಡ್ಡ ಸಂಖ್ಯೆ ನಿಮ್ಗೆ ಅಷ್ಟು ಈಸಿಯಾಗಿ ಫೈಂಡ್ ಔಟ್ ಆಗೋದು ಸ್ವಲ್ಪ ಕಮ್ಮಿ ಇದೆ. 9 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 9 3 27 ಬರುತ್ತೆ, ಹೌದಲ್ವಾ? ಸೊ 27 ಇಂಟು 3 ಮಾಡಿ ನೀವು 81 ಬರುತ್ತೆ. 81 ಇಂಟು 3 ಮಾಡಿ 243 ಬರುತ್ತೆ. 243 ಇಂಟು 3 ಮಾಡಿ 729 ಬರುತ್ತೆ. ಗಾಟ್ ಇಟ್? ಸೊ ಇವಾಗ ಏನಾಯಿತು ನಮಗೆ? 9 ಇಂಟು 3 27 ಆಯಿತು. ಬಟ್ ಇವಾಗ ನಮಗೆ ಬರಬೇಕಾಗಿರೋ ಆನ್ಸರ್ ಎಷ್ಟು ಅಂತ ಹೇಳಿದ್ರೆ 3 ಇಂಟು 3 9. ಈ 3ನ ಯಾವ ಒಂದು ಸಂಖ್ಯೆಗೆ ನಾವು ಮಲ್ಟಿಪ್ಲೈ ಮಾಡಿದಾಗ ಮುಂದಿನ ಸಂಖ್ಯೆ ಬರುತ್ತೆ ಈ 3ರಿಂದ, ಹೌದಲ್ವಾ? ಸೊ ನೋಡಿ, ಫಸ್ಟ್ ಕೊಟ್ಟಿರತಕ್ಕಂಥದ್ದು 5 3 15 ಬರುತ್ತೆ, ಬಟ್ ಇಲ್ಲಿರೋದು 9, ಹಾಗಾಗಿ ಇದು ಬರೋದಿಲ್ಲ. 4 ಇಂಟು 3 ಮಾಡಿದ್ರೆ 4 3 12 ಬರುತ್ತೆ, ರಾಂಗು. 2 ಇಂಟು 3 3 6 ಬರುತ್ತೆ, ನಮಗೆ 9 ಬರಬೇಕು. 3 ಇಂಟು 3 9. ಸೊ 3ರಿಂದ ಡಿವೈಡ್ ಮಾಡಿದ್ದಾರೆ ಅಥವಾ ಮಲ್ಟಿಪ್ಲೈ ಮಾಡಿದ್ದಾರೆ ಅಂತ ಅಂದ್ಕೊಳ್ಬೋದು. 729ನ 243ನ ಡಿವೈಡ್ ಮಾಡಿದ್ರೆ ನಮಗೆ 3 ಬರುತ್ತೆ. ಕೋಶಿಯೆಂಟ್. ಆ್ಯಂಡ್ 243ನ 81ನ ಡಿವೈಡ್ ಮಾಡಿದ್ರೆ 3 ಬರುತ್ತೆ. 81ನ 27ನ ಡಿವೈಡ್ ಮಾಡಿದ್ರೆ 3 ಬರುತ್ತೆ. 27ನ 9ನ ಡಿವೈಡ್ ಮಾಡಿದ್ರೆ 3 ಬರುತ್ತೆ. ಸೊ ಅದೇ ರೀತಿ 3ರಿಂದ 9ನ ಡಿವೈಡ್ ಮಾಡಿದ್ರೆ ನಮಗೆ 3 ಬರುತ್ತೆ. ಆನ್ಸರ್ ಆಪ್ಷನ್ 4 3. ಈ ರೀತಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಆನ್ಸರ್ನ ನೋಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಭಾರತ ಸಂವಿಧಾನವು ಬ್ರಿಟಿಷ್ ಸಂವಿಧಾನದಿಂದ ಯಾವ ಅಂಶವನ್ನು ಅಳವಡಿಸಿಕೊಂಡಿದೆ ಅಥವಾ ಎರವಲು ಪಡೆದಿದೆ? ಓಕೆ. ಸೊ ನೋಡಿ, ಇಲ್ಲಿ ಬ್ರಿಟಿಷ್ ಅಂತ ಹೇಳಿದ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ, ಸಂಸದೀಯ ಪದ್ಧತಿಯ ಸರ್ಕಾರ ಏನಿದೆಯೋ ಇದು ಬಂದು ಬ್ರಿಟಿಷ್ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಮೂಲಭೂತ ಹಕ್ಕುಗಳು ಅಂತ ಕೊಟ್ಟಿದ್ದಾರೆ. ಮೂಲಭೂತ ಹಕ್ಕುಗಳನ್ನು ನಾವು ಅಮೇರಿಕಾ ಸಂಯುಕ್ತ ಸಂಸ್ಥಾನದಿಂದ ಎರವಲನ್ನು ಪಡೆದಿದ್ದೀವಿ, ಅಮೇರಿಕಾ. ಕಾನೂನು ರಚನೆಯ ವಿಧಾನ ಬಂದು ಜಪಾನ್. ನೆಕ್ಸ್ಟು ರಾಜ್ಯ ನೀತಿಯ ನಿರ್ದೇಶಾತ್ಮಕ ತತ್ವಗಳು ಏನಿದೆಯೋ ಇದು ನಮಗೆ ಕಂಡು ಬರ್ತಕ್ಕಂಥದ್ದು ಐರ್ಲೆಂಡ್. ಐರ್ಲೆಂಡ್ ದೇಶದಿಂದ ಎರವಲನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಇದ್ರ ಬಗ್ಗೆ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ. ಅಮೇರಿಕಾದಿಂದ ಬಂದು ಮೂಲಭೂತ ಹಕ್ಕುಗಳು, ಉಪರಾಷ್ಟ್ರಪತಿ ಹುದ್ದೆ, ಮಹಾಭಿಯೋಗ, ಸ್ವತಂತ್ರ ನ್ಯಾಯಾಂಗ. ಅದೇ ರೀತಿ ಬ್ರಿಟನ್ ಸಂವಿಧಾನದಿಂದ ಸಂಸದೀಯ ಸರ್ಕಾರ, ಏಕಪೌರತ್ವ, ಕ್ಯಾಬಿನೆಟ್ ವ್ಯವಸ್ಥೆ, ರಿಟ್ಗಳು, ದ್ವಿಸದನ ಪದ್ಧತಿ ಬಂದು ಬ್ರಿಟನ್ ಸಂವಿಧಾನದಿಂದ. ಇನ್ನು ರಷ್ಯಾ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್.
ಆ್ಯಂಡ್ ಐರ್ಲೆಂಡ್ ಬಂದು ರಾಜ್ಯ ನಿರ್ದೇಶಕ ತತ್ವಗಳು, ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ರಾಷ್ಟ್ರಪತಿಗಳ ಚುನಾವಣೆಯ ವಿಧಾನ ಆಗಿರ್ಬೋದು, ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದು ಬಂದು ಈ ಒಂದು ಐರ್ಲೆಂಡಿಂದ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ಕೆನಡಾದಿಂದ ಒಕ್ಕೂಟ ವ್ಯವಸ್ಥೆ, ಇದು ಸಹ ಅಷ್ಟೇ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಬಲಿಷ್ಠ ಕೇಂದ್ರ ಸರ್ಕಾರ, ರಾಜ್ಯಪಾಲರ ನೇಮಕ, ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರ ಬರುತ್ತೆ. ಆ್ಯಂಡ್ ನೆಕ್ಸ್ಟು ದಕ್ಷಿಣ ಆಫ್ರಿಕಾ ಬಂದು ಸಂವಿಧಾನ ತಿದ್ದುಪಡಿ ವಿಧಾನ, ವೆರಿ ಇಂಪಾರ್ಟೆಂಟ್ ಇದು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಜರ್ಮನಿ ಬಂದು ತುರ್ತು ಪರಿಸ್ಥಿತಿ ವಿಧಾನಗಳು, ಆಸ್ಟ್ರೇಲಿಯಾ ಸಮವರ್ತಿ ಪಟ್ಟಿ, ಎಸ್ ವೆರಿ ಇಂಪಾರ್ಟೆಂಟ್. ಜಪಾನ್ ಬಂದು ಕಾನೂನು ಮಾಡುವ ಪ್ರಕ್ರಿಯೆ, ಫ್ರಾನ್ಸ್ ಬಂದು ಪ್ರಸ್ತಾವನೆಲ್ಲ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ಪದಗಳನ್ನು ಈ ಒಂದು ಫ್ರಾನ್ಸ್ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿದ್ದಾರೆ, ಇದು ವೆರಿ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ನೆಕ್ಸ್ಟು 1935 ಭಾರತ ಸರ್ಕಾರ ಕಾಯ್ದೆನ ಭಾರತ ಸಂವಿಧಾನದ ನೀಲಿ ನಕ್ಷೆ ಅಂತ ಕರೀತಾರೆ, ತುಂಬ ತುಂಬ ಇಂಪಾರ್ಟೆಂಟ್. ಓಕೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. SJKL ಕೊಡ್ತಾರೆ, LKJ ಕೊಡ್ತಾರೆ. ಸೊ ನೋಡ್ತಾ ಹೋಗಿ ಇದನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥ. ಸೊ ಇದೆಲ್ಲ ಒಂದು ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಆಗಬೇಕು ಅಂದರೆ ಯಾವೆಲ್ಲ ಹ್ಯಾಂಗಲಿಂದ ಎಕ್ಸಾಮ್ಸ್ಗೆ ಕ್ವಶನ್ಸ್ಗಳನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದಾಗಿರುತ್ತೆ. ಸೊ ನೋಡಿ, ಇಲ್ಲಿ ಏನಿದೆ ಉಲ್ಟಾ ಇದೆ ಅಷ್ಟೇ. ನೋಡಿ, JKL ಇದೆ, JKL ಇದೆ, JKLM, ಇದು ಅಷ್ಟೇ JKLM, JKLMN. ಸೊ ಎನ್ನಿಂದ ಶುರುವಾಗಬೇಕು, NMNMLKG. ಸೊ ಅದು ಇನ್ನೂ ಹೆಚ್ಚು ಅಂತ ಹೇಳಿದರೆ ಇಲ್ಲಿ 5 ಆಲ್ಫಾಬೆಟ್ಸ್ಗಳು ಬಂದಿರತಕ್ಕಂಥದ್ದು. ಸೊ ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಟಮಿನ್ ಎ ಈ ಕೆಳಗಿನ ಯಾವುದರಲ್ಲಿ ಅತ್ಯಧಿಕವಾಗಿ ಕಂಡುಬರುತ್ತದೆ? ಕ್ಯಾರೆಟ್, ನಿಂಬೆ, ಗೋಧಿ, ರಾಗಿ. ವಿಟಮಿನ್ ಎ ಅಂತಕ್ಕಂಥದ್ದು ಜಾಸ್ತಿ ಯಾವುದರಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದಾದರೆ ಅದು ಬಂದು ಆಪ್ಷನ್ ಎ, ಕ್ಯಾರೆಟಲ್ಲಿ ಕಂಡುಬರ್ತಕ್ಕಂಥದ್ದು, ಹೌದಲ್ವಾ? ಸೊ ಆಪ್ಷನ್ ಎ, ಕ್ಯಾರೆಟ್. ಆ್ಯಂಡ್ ನೆಕ್ಸ್ಟು, ರೇಬಿಸ್ ರೋಗಕ್ಕೆ ಕಾರಣವಾದ ವೈರಸ್ ಯಾವುದು ಅಂತ ಕೇಳಿದ್ರೆ, ರೇಬಿಸ್ ರೋಗಕ್ಕೆ ಕಾರಣವಾದ ವೈರಸ್ ಬಂದು ರ್ಯಾಬ್ಜೋವಿರಿಡೆ, ಹೌದಲ್ವಾ? ಸೊ ಆಪ್ಷನ್ 2, ರ್ಯಾಬ್ಜೋವಿರಿಡೆ ಅಂತಕ್ಕಂಥ ಒಂದು ವೈರಸ್. ಇಲ್ಲಿ ಕೇಳ್ತಾರೆ ರೇಬಿಸ್ ಅಂತಕ್ಕಂಥದ್ದು ಯಾವ ವೈರಸ್ನಿಂದ ಅಂತ ಕೇಳ್ತಾರೆ. ಆ್ಯಂಡ್ ರೇಬಿಸ್ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಿಂದ ಹರಡುತ್ತಾ, ವೈರಸ್ಸಿಂದ ಹರಡುತ್ತಾ, ಶಿಲೀಂಧ್ರದಿಂದ ಹರಡುತ್ತಾ, ಸೊ ಈ ಥರ ಕ್ವಶನ್ಸ್ ಸಹ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟು, ಲಾಲಾರಸದಲ್ಲಿ ಅಮೈಲೇಸ್ ಕಿಣ್ವದ ಕಾರ್ಯ ಏನು ಅಂತ ಕೇಳಿದರೆ, ಲಾಲಾರಸ ಅಥವಾ ಜೊಲ್ಲು ರಸ ಅಂತ ಹೇಳ್ತೀವಿ, ಇದು ಬಂದು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆ ಅನಿಮಿಯಾಕ್ಕೆ ಕಾರಣವಾಗಿರುತ್ತದೆ? ಸೊ ಅನಿಮಿಯಾ ಅಂದರೆ ಏನು? ಫಸ್ಟ್ ಆಫ್ ಆಲು ರಕ್ತದಲ್ಲಿ ಇರ್ತಕ್ಕಂಥ ಕೆಂಪು ರಕ್ತ ಕಣ ಏನಿದೆಯೋ ಅಥವಾ ಹಿಮೋಗ್ಲೋಬಿನ್ ಅಂತ ಏನು ಹೇಳ್ತೀವಿ, ಕೆಂಪು ರಕ್ತ ಕಣದಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಏನಿರುತ್ತೋ ಅಥವಾ ಕಬ್ಬಿಣದ ಅಂಶ ಎಲ್ಲಿ ಕಡಿಮೆ ಕಂಡು ಬರುತ್ತೋ ಆವಾಗ ಈ ಒಂದು ಅನಿಮಿಯಾ ಅಥವಾ ರಕ್ತಹೀನತೆ ಅಂತಕ್ಕಂಥದ್ದು ಕಂಡುಬರುತ್ತೆ. ಓಕೆ. ಸೊ ಅನಿಮಿಯಾ ಮೇಯ್ನಾಗಿ ನಾವು ಹೇಳ್ತಾ ಹೋಗ್ತೀವಿ ರಕ್ತಹೀನತೆ ಅಂದರೆ ಏನು? ಇಟ್ ಮೀನ್ಸ್ RBC, ರೆಡ್ ಬ್ಲಡ್ ಸೆಲ್ಸ್ ಏನಿದೆಯೋ ಈ ಒಂದು ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇರ್ತಕ್ಕಂಥದ್ದು ಅಥವಾ ಕಬ್ಬಿಣಾಂಶ ಕಡಿಮೆ ಇದ್ದಾಗ ಈ ಒಂದು ಅನಿಮಿಯಾ ಅಥವಾ ರಕ್ತಹೀನತೆ ಕಂಡುಬರುತ್ತದೆ. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದು, ಉಳಿವಿಗಾಗಿ ಹೋರಾಟ ಎಂಬ ಜೀವ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಸೊ ಯಾರಂತ ಹೇಳಿದ್ರೆ ಆಪ್ಷನ್ 4, ಡಾರ್ವಿನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ದಿವ್ಯ 19,800 ಅಂತ ಕೊಟ್ಟಿದ್ದಾರೆ, ದೀಪು ಪದದ ಬೆಲೆ ಎಷ್ಟು? ನೋಡಿ ಸ್ನೇಹಿತರೆ, ಈ ರೀತಿ ಕೊಟ್ಟಾಗ ನಾವು ನೋಡಬಹುದು ಏನಂದರೆ ಇಲ್ಲಿ ABCD ಅಂತ ಹಾಕ್ಕೊಂಡ್ರೆ ನೀವು ABCDಗೆ ಸರಿಯಾದ ಒಂದು ಕ್ರಮ ಬರಲ್ಲ. ಯಾಕಂತ ಹೇಳಿದರೆ ನೋಡಿ, ಇಲ್ಲಿ ಡಿಗೆ ನಮಗೆ 1 ಅಂತ ಕೊಟ್ಟಿದ್ದಾರೆ, ಅದೇ ಐಗೆ 9 ಕೊಟ್ಟಿದ್ದಾರೆ, ವಿಗೆ 8 ಕೊಟ್ಟಿದ್ದಾರೆ, YAಗೆ 0 ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಈಗ ಎಗೆ 0, ವೈಗೂ 0 ಕೊಟ್ಟವ್ರೆ ಅಂದರೆ ಅದು ಬೇರೆ ಇರುತ್ತೆ, ಹೌದಲ್ವಾ? ಅಲ್ಲಿ ಆಲ್ಫಾಬೆಟ್ ಏನು ಬೇರೆ ಇದೆಯೋ ಅದೇ ರೀತಿ ಅದರ ಒಂದು ನಂಬರ್ಸ್ಗಳು ಸಹ ಬೇರೆ ಇರಬೇಕಿತ್ತು. ಬಟ್ 0 ಹಿಂಗೆ ಬಂತು. ಸೊ ಇದನ್ನು ಯಾವ ರೀತಿ ನಾವು ಕಂಡುಹಿಡ್ಕೊಳ್ಬಹುದು ಅಂತ ಹೇಳಿದ್ರೆ, ನೋಡಿ ನೀವು ಎಗೆ 1, ಬಿಗೆ 2 ಈ ರೀತಿ ಅಪ್ ಟು Z ತನಕ ನೀವು 26ನ ಕೊಟ್ಕೊಂಡು ಹೋದರೆ, ABCDಗೆ 1, 2, 3 ಅಂತ ಕೊಟ್ಕೊಂಡು ಹೋದರೆ ನಿಮಗೆ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಡಿ ಏನಿದೆಯೋ ಡಿಗೆ ಬರ್ತಕ್ಕಂಥದ್ದು 4 ಬರುತ್ತೆ, ಡಿಗೆ 4 ಬರುತ್ತೆ ಇಂಟು ಐ ಇದೆಯಲ್ವಾ? ಸೊ ಐಗೆ ಬರ್ತಕ್ಕಂಥದ್ದು 9 ಇಂಟು
ವಿಗೆ ಬರ್ತಕ್ಕಂಥದ್ದು 22 ಇಂಟು ವೈಗೆ ಬರ್ತಕ್ಕಂಥದ್ದು 25 ಇಂಟು 1. ಸೊ ಯಾಕಂದರೆ ಇಲ್ಲಿ 19,800 ಕೂಡೋದ್ರಿಂದ ಕಳೆಯೋದ್ರಿಂದ ಬರ್ತಕ್ಕಂಥದ್ದಲ್ಲ. ಕೂಡೋದು ಕಳೆಯೋದು ಮಾಡಿದ್ರೆ ನಿಮಗೆ ಕಮ್ಮಿ ಚಿಕ್ಕ ಒಂದು ಬೆಲೆ ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದಾಗಲೂ ಒಂದು ದೊಡ್ಡ ವ್ಯಾಲ್ಯೂ ಬರ್ತಕ್ಕಂಥದ್ದು. ಸೊ ನೀವು ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 19,800. ಸೊ ಈ ಥರ ನೀವು ನೋಡ್ತಾ ಹೋದಾಗ ದೀಪು ಅಂತಕ್ಕಂಥದ್ದು ಏನಿದೆಯೋ ಇದಕ್ಕೆ ನಾವು ಮ್ಯಾಚ್ ಮಾಡ್ತಾ ಹೋದಾಗ ನಮಗೆ ಬರ್ತಕ್ಕಂಥದ್ದು ಏನು ಗೊತ್ತಾ ನೋಡಿ, ಡಿಗೆ ಬರ್ತಕ್ಕಂಥದ್ದು ಎಷ್ಟು 4 ಹೌದಲ್ವಾ, 4 ಇಂಟು ಇಗೆ ಬರ್ತಕ್ಕಂಥದ್ದು ಎಷ್ಟು 5 ಇಂಟು 5 ಇಂಟು ಪಿಗೆ ಬರ್ತಕ್ಕಂಥ ವ್ಯಾಲ್ಯೂ 16 ಆಗಿರುತ್ತೆ ಇಂಟು ಯುಗೆ ಬರ್ತಕ್ಕಂಥದ್ದು 21. ಸೊ ಟೋಟಲ್ ಆಗಿ 4 ಇಂಟು 5 ಇಂಟು 5 ಇಂಟು 16 ಇಂಟು 21 ಮಾಡ್ತಾ ಹೋದಾಗ ನಿಮಗೆ ಬರ್ತಕ್ಕಂಥದ್ದು 33,600. ಸೊ ಈ ರೀತಿ ನೀವು ಮಾಡ್ತಾ ಹೋಗ್ಬೋದು. ಯಾವ ರೀತಿ ಬೇಕಾದರೂ ಕ್ವಶನ್ಸ್ನ ಕೇಳಬಹುದು, ಯಾವ ಆ್ಯಂಗಲಿಂದನಾದರೂ ಕೇಳಬಹುದಾಗಿರುತ್ತೆ. ಎಸ್ ಆ್ಯಂಡ್ ಮುಂದಿನ ಪ್ರಶ್ನೆ ನೋಡೋದಾದರೆ ಎಸ್, ಡೇ ಎನ್ನುವ ಪದವನ್ನು ಏನನ್ನು ಸೂಚಿಸುತ್ತದೆ? ಡೇ ಎಲ್ಲಿದೆ? ಫಸ್ಟ್ ಇದರಲ್ಲಿದೆ, ಇಲ್ಲಿದೆ. ಇದು ಏನನ್ನು ಸೂಚಿಸ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಸೊ ನೋಡಿ ಇಲ್ಲಿ, ಓಕೆ ನೋಡಿ ಇಲ್ಲಿ ಇವೆರಡರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದೇನು ಹೈಯೆಸ್ಟ್ ಮತ್ತು ಹೈಯೆಸ್ಟ್ ಈಸ್. ಸೊ ಹಾಗಾಗಿ ಇವೆರಡರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಯಾವುದು? ಕಿಯಾ, ಹೌದಾ? ಸೊ ಹೈಯೆಸ್ಟ್ಗೆ ಬರ್ತಕ್ಕಂಥದ್ದು ಕಿಯಾ. ಎಸ್ ಇಲ್ಲಿ ಬರ್ಕೊಳ್ಳೋಣ. ಹೈಯೆಸ್ಟ್ಗೆ ಬಂದು ಕಿ ಐ ವೈ, ಓಕೆ KIY. ಆ್ಯಂಡ್ ನೆಕ್ಸ್ಟು ಇವೆರಡಲ್ಲಿ ಕಾಮನ್ ಆಗಿರೋದು ಅದು ಸ್ಯಾಡ್. ಸೊ ಸ್ಯಾಡ್ಗೆ ಇವೆರಡಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಯಾವುದು? ನಿರ್, ಹೌದಾ? ಸೊ ಸ್ಯಾಡ್ಗೆ NIR ನೀರು ಬಂತು. ಆ್ಯಂಡ್ ನೆಕ್ಸ್ಟು ಫಸ್ಟ್ ಒನ್ ಇದೆ ನೋಡಿ, ಫಸ್ಟ್ ಒನ್ನಲ್ಲಿ ಕ್ಲಿಯರ್ಗೆ ಮತ್ತು ಇಲ್ಲಿ ಕ್ಲಿಯರ್ಗೆ ಸೇಮ್ ಇದೆ. ಸೊ ಏನು ವೈ ನೋಡಿ ಇಲ್ಲಿ YOO ಸೇಮ್ ಇದೆ. YOO ಅಂದರೆ YOO ಬಂದು ಏನು ಬರುತ್ತೆ? CLER ಕ್ಲಿಯರ್ ಆಯಿತು. ನೋಡಿ ಇಲ್ಲಿ KIY ಬಂದು ಈಸ್ಗಾಯಿತು, ಆಯಿತಾ? YOO ಬಂದು ಕ್ಲಿಯರ್ಗಾಯಿತು. ಇನ್ನು ಉಳಿದಿರ್ತಕ್ಕಂಥದ್ದು ಡೇಗೆ ಏನಿದೆ, ಸೊ ಅದು ಬಂದು RAV. ನೆಕ್ಸ್ಟು ಈ ಕೆಳಗಿನ ಯಾವ ವಿನ್ನಕ್ಷೆಯು ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಶಾಲೆಗಿರುವ ನಿಕಟವಾದ ಸಂಬಂಧವನ್ನು ಸೂಚಿಸುತ್ತದೆ? ಎಸ್, ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಕೊಟ್ಟಿದ್ದಾರೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಂಬಂಧ ಇರುತ್ತೆ, ಶಾಲೆಗೆ ಸಂಬಂಧ ಇರಲ್ವಾ? ಸೊ ಶಿಕ್ಷಕರು, ವಿದ್ಯಾರ್ಥಿಗಳು, ಶಾಲೆಗಳು ಅಂದಾಗ ಮೂರಕ್ಕೂ ಸಹ ಸಂಬಂಧ ಇರುತ್ತೆ. ಬಟ್ ಅದು ಯಾವ ರೀತಿ ಸಂಬಂಧ ಅಂದಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹೌದಲ್ವಾ? ಸೊ ಮೂರಕ್ಕೂ ಸಂಬಂಧ ಇದೆ ಅಂತ ಹೇಳಿದಾಗ ಇದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ. ಇನ್ನು ಉಳಿದಿರ್ತಕ್ಕಂಥ ಎರಡರಲ್ಲಿ ಶಾಲೆ ಅಂತ ಹೇಳಿದಾಗ ಶಾಲೆ ಒಳಗಡೆ ಶಿಕ್ಷಕರು ಬರ್ತಾರೆ ಆ್ಯಂಡ್ ವಿದ್ಯಾರ್ಥಿಗಳು ಬರ್ತಾರೆ, ಹೌದಾ? ಇದನ್ನು ಶಾಲೆ ಅಂತ ಅಂದ್ಕೊಂಡ್ರೆ ಅದರೊಳಗಡೆ ಶಿಕ್ಷಕರು, ವಿದ್ಯಾರ್ಥಿಗಳು ಇಬ್ಬರು ಬರ್ತಾರೆ. ಬಟ್ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಏನಿದಾರೋ ನೋಡಿ ಇಲ್ಲಿದೆ ಕೊಟ್ಟಿದ್ದಾರೆ ನೋಡಿ, ಇದು ಶಿಕ್ಷಕರು, ಇದು ವಿದ್ಯಾರ್ಥಿ ಅಂದ್ಕೊಂಡ್ರೆ ಶಿಕ್ಷಕರ ಒಳಗಡೆ ವಿದ್ಯಾರ್ಥಿ ಬರಲ್ಲ, ಅಥವಾ ವಿದ್ಯಾರ್ಥಿ ಒಳಗಡೆ ಶಿಕ್ಷಕರು ಬರಲ್ಲ, ಹೌದಲ್ವಾ? ಶಿಕ್ಷಕರು ಅಂತ ಹೇಳಿದಾಗ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡ್ತಕ್ಕಂಥವ್ರು, ಅವರಿಬ್ಬರು ಶಾಲೆ ಒಳಗಡೆ ಬರ್ತಾರೆ. ಸೊ ಹಾಗಾಗಿ ಆನ್ಸರ್ ನಾವು ಯಾವ್ದು ತೊಗೊಳ್ಬಹುದು ಇಲ್ಲಿ ಅಂತ ಹೇಳಿದರೆ ಆನ್ಸರ್ ಆಪ್ಷನ್ 4, ಹೌದಲ್ವಾ? ಸೊ ಶಿಕ್ಷಕರು ವಿದ್ಯಾರ್ಥಿಗಳಲ್ಲ, ವಿದ್ಯಾರ್ಥಿಗಳು ಶಿಕ್ಷಕರಲ್ಲ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ರಾಧಾ ರುಕ್ಮಿಣಿಗಿಂತ ಹಿರಿಯವಳು. ಎಸ್, ಏನಿದೆ ಇಲ್ಲಿ? ರಾಧಾ ಇದೆ, ರಾಧಾ ರುಕ್ಮಿಣಿಗಿಂತ ಹಿರಿಯವಳು, ಹೌದಾ? ಸೊ ಅವಳು ದೊಡ್ಡೋಳಾದ್ಲು. ಆದರೆ ಗೀತಾಳಿಗಿಂತ ಹಿರಿಯವಳಲ್ಲ. ಸೊ ಗೀತಾ ದೊಡ್ಡೋಳಾಗ್ತಾಳೆ. ಗೀತಾಳಿಗಿಂತ ರಾಧಾ ಹಿರಿಯವಳಲ್ಲ ಅಂದಾಗ ರಾಧಾ ಚಿಕ್ಕವಳಾಗ್ತಾಳೆ, ಗೀತಾ ದೊಡ್ಡೋಳಾಗ್ತಾಳೆ. ಗೀತಾಳು ರುಕ್ಮಿಣಿಗಿಂತ ಹಿರಿಯವಳು, ಹೌದಲ್ವಾ? ಸೊ ಗೀತಾ ರುಕ್ಮಿಣಿಗಿಂತ ಹಿರಿಯವಳು, ಆದರೆ ಸೀತಾಳಿಗಿಂತ ಕಿರಿಯವಳು. ಸೊ ಸೀತಾ ಇಲ್ಲಿ ಬರ್ತಾಳೆ, ಸೀತಾಗಿಂತ ಕಿರಿಯವಳು ಅಂತ ಹೇಳಿದಾಗ ಈ ಥರ ಆಯಿತು. ನೆಕ್ಸ್ಟ್ ಏನಾಯಿತು? ರುಕ್ಮಿಣಿ ಎಲ್ಲರಿಗಿಂತ ಕಿರಿಯವಳು, ಹೌದಲ್ವಾ? ಸೊ ನೋಡಿ ಇಲ್ಲಿ ಕಿರಿಯವಳಿದ್ದಾಳೆ, ರುಕ್ಮಿಣಿ ಎಲ್ಲರಿಗಿಂತ ಕಿರಿಯವಳು. ರಾಧಾಳು ಎಲ್ಲರಿಗಿಂತ ಕಿರಿಯವಳು ಅಲ್ಲ, ಗೀತಾ ಎಲ್ಲರಿಗಿಂತ ಹಿರಿಯವಳ ಅಲ್ಲ, ಯಾಕಂದರೆ ಸೀತಾ ಹಿರಿಯವಳಾಗ್ತಾಳೆ, ಸೀತಾ ಹಿರಿಯವಳು, ಸೀತಾ ಎಲ್ಲರಿಗಿಂತ ಕಿರಿಯವಳು. ಇದು ತಪ್ಪು ಆಪ್ಷನ್. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ನೆಕ್ಸ್ಟು ಕನ್ನಡಕ್ಕೆ ಹೊಂದಿಕೊಟ್ಟಿದ್ದಾರೆ, ಇಂಗ್ಲೀಷ್ಗೆ ನಾವು ಪದವನ್ನು ಹೇಗೆ ಬರೆಯುವಿರಿ?
ಸೊ ಕೆ ಐತೆ, ಕೆ ಆದಮೇಲೆ ಯಾವುದನ್ನು ಕೊಟ್ಟಿದ್ದಾರೆ ಇಲ್ಲಿ, ಕೆ ಆದಮೇಲೆ ಎಲ್ ಕೊಟ್ಟಿದ್ದಾರೆ, ಕೆ ಎಲ್. ಸೊ ಇ ಆದಮೇಲೆ ನಮ್ಗೆ ಯಾವ್ದು ಬರಬೇಕು, ಇ ಆದಮೇಲೆ ಎಫ್ ಬರಬೇಕು, ಹೌದಲ್ವಾ. ಸೊ ಎಫ್ ಎಲ್ಲ ಕಡೆ ಇದೆ. ಅದಾದ ನಂತರ ಕೆ ಆದಮೇಲೆ ಸಿ ಕೊಟ್ಟಿದ್ದಾರೆ, ಸಾರಿ ಎ ಆದಮೇಲೆ ಸಿ ಕೊಟ್ಟಿದ್ದಾರೆ ನೋಡಿ. ಇದು ಎ ಆದಮೇಲೆ ಸಿ ಇದೆ, ಬಿ ಮಧ್ಯ ಮಿಸ್ಸಿಂಗ್ ಆಯಿತು. ಅಂದರೆ ಎನ್ ಆದಮೇಲೆ ಓ ಮಿಸ್ ಆಗಬೇಕು, ಪಿ ಬರಬೇಕು. ಪಿ ಎಲ್ಲದರಲ್ಲೂ ಇದೆ, ಅದು ಓಕೆ. ಅದಾದ ನಂತರ ಎನ್ಗೆ ಬಂದಿದೆ, ಕ್ಯೂ ಬಂದಿದೆ. ಸೊ ಇಟ್ ಮೀನ್ಸ್ ಏನಾಗಿದೆ ಇಲ್ಲಿ, 1 2 ಸಂಖ್ಯೆ 3 4 5 ಈ ರೀತಿ ಒಂದೊಂದು ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ, ಇಲ್ಲಿ ಏನಿಲ್ಲ ಡಿಫ್ರೆನ್ಸು. ಸೊ ಈ ರೀತಿ ಮಾಡ್ತಾ ಹೋದಾಗ ನಮಗೆ ಲಾಸ್ಟ್ ಫೈನಲಾಗಿ ಆನ್ಸರ್ ಸಿಗ್ತಕ್ಕಂಥದ್ದು ಆಪ್ಷನ್ 1 ಆಗಿರುತ್ತೆ. ಇಟ್ ಮೀನ್ಸ್ ಇ ಆದಮೇಲೆ ಎಫ್ ಬರುತ್ತೆ, ಎನ್ ಆದಮೇಲೆ ಒ ಪಿ ಒಂದು ಅಕ್ಷರ ಜಂಪ್ ಆಗುತ್ತೆ, ಅದಾದ ನಂತರ ಜಿ ಆದಮೇಲೆ 2 ಸ್ಪೆಲ್ಲಿಂಗ್ಸ್ಗಳು ಜಂಪ್ ಆಗ್ತಾ ಹೋಗುತ್ತೆ, ಎಲ್ ಆದಮೇಲೆ 3, ಐ ಆದಮೇಲೆ 4 ಈ ರೀತಿ ಜಂಪ್ ಆಗ್ತಾ ಹೋಗುತ್ತೆ, ಒಂದೊಂದೇ ಮುಂದೆ ಹೋಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಟ್ಯಾಮರಿಂಡಿಸ್ ಇಂಡಿಕಾ ಎಂಬುದು ಈ ಕೆಳಗಿನ ಯಾವ ಸಸ್ಯದ ವೈಜ್ಞಾನಿಕ ಹೆಸರಾಗಿದೆ. ಟ್ಯಾಮರಿನ್ ಅಂದರೆ ನಿಮಗೆ ಗೊತ್ತಿದೆ, ಹುಣಸೆ ಹಣ್ಣು. ಸೊ ಟ್ಯಾಮರಿಂಡಸ್ ಇಂಡಿಕಾ ಅಂತ ಹೇಳಿದ್ರೆ ಅದು ಬಂದು ಹುಣಸೆದ ಒಂದು ವೈಜ್ಞಾನಿಕ ಹೆಸರಾಗಿರುತ್ತೆ, ಸೈಂಟಿಫಿಕ್ ನೇಮ್. ಆ್ಯಂಡ್ ನೆಕ್ಸ್ಟು ಕೃತಕ ರತ್ನಗಳು ಮತ್ತು ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ಬಳಸ್ತಕ್ಕಂಥ ಒಂದು ವಿಕಿರಣ ಯಾವುದು. ಸೊ ಅದು ಬಂದು ನೇರಳಾತೀತ ವಿಕಿರಣ, ಆಪ್ಷನ್ 3. ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಇದನ್ನು ಪ್ರತಿಪಾದಿಸಿದ ನಿಯಮ ಯಾವುದು ಅಂತ ಕೇಳಿದರೆ, ಸೊ ಇದು ಬರ್ತಕ್ಕಂಥದ್ದು ಆರ್ಕಿಮಿಡಿಸ್ ನಿಯಮ ಬರೋದಿಲ್ಲ. ಸೊ ಇದು ನ್ಯೂಟನ್ನ ನಿಯಮಗಳಲ್ಲಿ ಬರುತ್ತೆ. ಬಟ್ ನ್ಯೂಟನ್ ನಿಯಮದಲ್ಲಿ ಮೊದಲನೇ ಒಂದು ನಿಯಮ ಹೇಳುತ್ತೆ ಜಡತ್ವದ ಬಗ್ಗೆ ಹೇಳುತ್ತೆ, ಜಡತ್ವ. ಆ್ಯಂಡ್ ಎರಡನೇದು ಬಂದು ಬಲ, ಫೋರ್ಸ್ ಬಗ್ಗೆ ಹೇಳ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮೂರನೇದು ಬಂದು ಈ ಒಂದು ಪ್ರತಿಕ್ರಿಯೆ ಬಗ್ಗೆ, ವಿರುದ್ಧವಾದ ಒಂದು ಪ್ರತಿಕ್ರಿಯೆ ಬಗ್ಗೆ ಕೊಡ್ತಕ್ಕಂಥದ್ದು ನ್ಯೂಟನ್ನ 3ನೇ ನಿಯಮ. ಮೋಡ ಕವಿದ ರಾತ್ರಿ ಸೆಕೆ ಹೆಚ್ಚಾಗಿರಲು ಕಾರಣವೇನು. ಬಿಕಾಸ್ ಮೋಡ ಕವಿದ ರಾತ್ರಿ ಜಾಸ್ತಿ ಸೆಕೆ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಮೋಡ ಭೂಮಿಯ ಶಾಖ ವಿಕಿರಣವು ಹೊರ ಹೋಗದಂತೆ ತಡೆಯುತ್ತದೆ. ಹಾಗಾಗಿ ಅಲ್ಲಿ ಸೆಕೆ ಜಾಸ್ತಿ ಆಗ್ತಕ್ಕಂಥದ್ದು. ಏನು ಮೇಲೆ ಹೋಗ್ತಿರುತ್ತೋ ಅದನ್ನು ಮೋಡ ಅಡ್ಡ ತಡೆಯುತ್ತೆ, ಅದು ಭೂಮಿಗೆ ಶಾಖ ಹೆಚ್ಚಾದಂತೆ ಕಾಣುತ್ತೆ. ನೆಕ್ಸ್ಟ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಮೊದಲಾದ ಲೋಹಗಳನ್ನು ಅವುಗಳ ಅದಿರುಗಳಿಂದ ಬೇರ್ಪಡಿಸಲು ಈ ವಿಧಾನವನ್ನು ಬಳಸಲಾಗುತ್ತದೆ. ಯಾವ ಒಂದು ವಿಧಾನ ಅಂತ ಹೇಳಿದ್ರೆ ವಿದ್ಯುತ್ ವಿಭಜನಾ ವಿಧಾನ. ಬೇರ್ಪಡಿಸ್ತಕ್ಕಂಥ ವಿಭಜನೆ. ಸೊ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ, ಇದು ವಿದ್ಯುತ್ ವಿಭಜನೆ ಅಂತ ಹೇಳಿದ್ರೆ ಬೇರ್ಪಡಿಸ್ತಕ್ಕಂಥದ್ದು. ಲೇಪನ ಅಂದರೆ ಲೇಪನ ಮಾಡ್ತಕ್ಕಂಥದ್ದು, ಹೌದಲ್ವಾ. ಸೊ ನಿಸರ್ಗದಲ್ಲಿ ದೊರೆಯುವ ಸೋಡಿಯಂ, ಅಲ್ಯೂಮಿನಿಯಂ ಸಿಲಿಕೇಟ್ ಯಾವುದು. ಸೊ ನೋಡಿ, ಇದು ಹೆಮಟೈಟ್, ಮ್ಯಾಗ್ನೆಟೈಟ್ ಇವೆಲ್ಲ ಕಬ್ಬಿಣಕ್ಕೆ ಬರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 2 ಜಿಯೋಲೈಟ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಮೂಲಕ ಕ್ಲೋರಿನ್ ಅನಿಲವನ್ನು ಹಾಯಿಸಿದಾಗ ಉಂಟಾಗುವ ವಸ್ತು ಯಾವುದು ಅಂತ ಹೇಳೋದು ಬಂದು ಆಪ್ಷನ್ 1 ಬ್ಲೀಚಿಂಗ್ ಪೌಡರ್. ಹೊಗೆ ರಹಿತ ಉರುವಲು ಎಂದು ಕರೆಯುವ ಕಲ್ಲಿದ್ದಲಿನ ರೂಪ ಯಾವುದು. ಹೊಗೆ ರಹಿತ ಉರುವಲು ಎಂದು ಕರೆಯಲ್ಪಡುವ ಕಲ್ಲಿದ್ದಲಿನ ರೂಪ ಆಪ್ಷನ್ 4 ಆಂಥ್ರಾಸೈಟ್. ಕೆಂಪು ರಕ್ತ ಕಣದಲ್ಲಿರುವ ಹಿಮೋಗ್ಲೋಬಿನ್ನಲ್ಲಿ ಹಿಮೋ ಎಂದರೆ ಕಬ್ಬಿಣವನ್ನು ಪ್ರತಿನಿಧಿಸಿದರೆ ಗ್ಲೋಬಿನ್ ಎಂದರೆ ಏನು. ಹಾರ್ಮೋನ್, ವಿಟಮಿನ್, ಕ್ಯಾಲ್ಸಿಯಂ ಆ್ಯಂಡ್ ಪ್ರೋಟೀನ್. ಆನ್ಸರ್ ಅಂತ ಹೇಳಿದರೆ, ಸೊ ಕಬ್ಬಿಣ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಈ ಒಂದು ಅನಿಮಿಯಾದ ನೋಡ್ತಾ ಹೋದಾಗ ಹಿಮೋಗ್ಲೋಬಿನಲ್ಲಿ ಕಬ್ಬಿಣದ ಅಂಶ ಕಂಡು ಬರುತ್ತೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇನ್ನು ಗ್ಲೋಬಿನ್ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ 3 ಪ್ರೋಟೀನ್. ವಾಣಿಜ್ಯ ಕೊರತೆ ಯಾವಾಗ ಉಂಟಾಗುತ್ತದೆ. ಸೊ ವಾಣಿಜ್ಯ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಬೆಳೆಗಳಾಗಿರ್ಬೋದು, ನಾವೇ ಮಾಡ್ತಕ್ಕಂಥ ಒಂದು ಐಟಮ್ಸ್ಗಳಾಗಿರ್ಬೋದು ನೋಡಿ, ನಾವೇ ಬೆಳೆದು ನಾವೇ ತಯಾರು ಮಾಡಿ ನಾವೇ ಯೂಸ್ ಮಾಡ್ಕೊಳ್ಳೋದು, ಅಥವಾ ಉಳಿದಂತಕ್ಕಂಥದ್ದು ಬೇರೆಯವ್ರಿಗೆ ಕೊಡ್ತಕ್ಕಂಥದ್ದು, ಮಾರಾಟ ಮಾಡಿದಾಗ ನಮಗೇನಾಗುತ್ತೆ, ಲಾಭ ಆಗುತ್ತೆ, ಹೌದಲ್ವಾ. ಸೊ ಅದೇನಾಗುತ್ತೆ, ಅದು ರಫ್ತು ಅಂತ ಆಯಿತು. ಆಮದು ಅಂತ ಹೇಳಿದಾಗ ಏನಾಗುತ್ತೆ, ಬೇರೆಯವ್ರ ಕಡೆಯಿಂದ ನಾವು ತರಿಸ್ಕೊಳ್ತಕ್ಕಂಥದ್ದು. ಸೊ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಅಮೌಂಟ್ ವೇಸ್ಟ್ ಆಗುತ್ತೆ, ಅಥವಾ ಮತ್ತು ತೆರಿಗೆ ಟ್ಯಾಕ್ಸ್ಗಳು ಜಾಸ್ತಿ ಬೀಳುತ್ತೆ, ಅವರ ಒಂದು ವಸ್ತುಗೆ ನಾವು ಬೆಲೆ ಕಟ್ತಕ್ಕಂಥದ್ದಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ವಾಣಿಜ್ಯದ ಕೊರತೆ ಎದ್ದು ಕಾಣುತ್ತೆ. ಇಟ್ ಮೀನ್ಸ್ ಆಮದು ಅಂದರೆ ನಾವು ತೊಗೊಳ್ತಕ್ಕಂಥದ್ದು ಜಾಸ್ತಿಯಾಗಿ ನಾವು ಕೊಡ್ತಕ್ಕಂಥದ್ದು ಕಡಿಮೆ ಆದಾಗ ಅಲ್ಲಿ ಒಂದು ಕೊರತೆ ಕಾಣಿಸ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಆನ್ಸರ್ ಆಪ್ಷನ್ 4
ಆಮದು ಹೆಚ್ಚಾಗಿದ್ದು ಅಂದರೆ ಬೇರೆ ದೇಶದಿಂದ ನಾವು ತರಿಸ್ಕೊಳ್ತಕ್ಕಂಥದ್ದು, ಅಲ್ಲಿ ಟ್ಯಾಕ್ಸ್ ಬೀಳುತ್ತೆ, ಅವರೊಂದು ವಸ್ತುಗೆ ನಾವು ಬೆಲೆ ಕಟ್ಟಬೇಕಾಗುತ್ತೆ, ಹೌದಲ್ವಾ? ಸೊ ಆ್ಯಂಡ್ ರಫ್ತು ಸ್ಥಿರ ಅಥವಾ ಕಡಿಮೆ ಇದ್ದಾಗ ಏನಾಗುತ್ತೆ, ವಾಣಿಜ್ಯದ ಕೊರತೆ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟು, ಕಂಪನಿಗಳು ಹೊಸ ಷೇರುಗಳು ಮತ್ತು ಸಾಲಪತ್ರಗಳನ್ನು ಮಾರಾಟ ಮಾಡುವ ಮೂಲಕ ಹೊಸ ಬಂಡವಾಳವನ್ನು ಎತ್ತುವ ವ್ಯವಸ್ಥೆಗೆ ಏನೆಂದು ಕರೆಯುತ್ತಾರೆ? ಸೊ ಆನ್ಸರ್ ಬಂದು ಆಪ್ಷನ್ 1 ಪ್ರಾಥಮಿಕ ಮಾರುಕಟ್ಟೆ. ನೆಕ್ಸ್ಟ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಯಾವ ಉದ್ದೇಶದೊಂದಿಗೆ ಸ್ಥಾಪಿಸಲಾಗಿದೆ? ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಯಾವ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ? ಗ್ರಾಮೀಣ ಭಾಗದಲ್ಲಿ ರೈತರು ಟ್ರ್ಯಾಕ್ಟರ್ಗಳನ್ನು ಕೊಳ್ಳಲು ವಾಣಿಜ್ಯ ಬ್ಯಾಂಕುಗಳು ಸಾಕಷ್ಟು ಹಣಕಾಸು ಒದಗಿಸಲು ವಿಫಲವಾದ್ದರಿಂದ, ಒಂದು ಗ್ರಾಮೀಣ ಭಾಗದ ದುರ್ಬಲರಿಗೆ ಹಣಕಾಸನ್ನು ಒದಗಿಸೋಸ್ಕರ ಸಹಕಾರಿ ಸಂಘಗಳಿಗೆ ಹಣಕಾಸು ಒದಗಿಸಲು ಮೇಲಿನ ಯಾವುದು ಅಲ್ಲ. ಸೊ ನೋಡಿ, ಇಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿದಾಗ ಗ್ರಾಮೀಣ ಭಾಗದಲ್ಲಿ ರೈತರು ಟ್ರ್ಯಾಕ್ಟರ್ಗಳನ್ನು ಕೊಂಡುಕೊಳ್ಳಲು ಅಂತ ಏನು ಕೊಟ್ಟಿದ್ದಾರೋ, ಸೊ ಇದೊಂದಕ್ಕೆ ಬರೋದಿಲ್ಲ, ಹೌದಲ್ವಾ? ಸೊ ಬ್ಯಾಂಕ್ ಅಂತ ಹೇಳಿದ್ರೆ ಜಸ್ಟ್ ಟ್ರ್ಯಾಕ್ಟರ್ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಇಟ್ಕೊಂಡು ಬ್ಯಾಂಕನ್ನು ಯಾರು ಪ್ರಾರಂಭವನ್ನು ಮಾಡಿಲ್ಲ. ಮೇಯ್ನಾಗಿ ನಾವು ನೋಡ್ತಾ ಹೋದರೆ ಗ್ರಾಮೀಣ ಭಾಗದ ದುರ್ಬಲರಿಗೆ ಹಣಕಾಸನ್ನು ಒದಗಿಸ್ತಕ್ಕಂಥದ್ದು ಮೇಯ್ನ್ ಪಾಯಿಂಟ್ ಬರುತ್ತೆ. ಇನ್ನು ಸಹಕಾರಿ ಸಂಘಗಳಿಗೆ ಹಣಕಾಸು ಒದಗಿಸಲು ಅಂತಕ್ಕಂಥದ್ದು ಅಲ್ಲ. ಯಾಕಂದರೆ ಇಲ್ಲಿ ಗ್ರಾಮೀಣ ಅಂತ ತಗೊಂಡಾಗ ಗ್ರಾಮೀಣದ ಒಂದು ಜನರಿಗೆ, ದುರ್ಬಲರಿಗೆ ಹಣಕಾಸನ್ನು ಒದಗಿಸ್ತಕ್ಕಂಥದ್ದು ಮೇಯ್ನಾಗಿ ಇಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು. ಇನ್ನೂ ಹೇಳ್ಬೇಕಂತ ಹೇಳಿದ್ರೆ ಅಲ್ಲಿ ಒಂದು ಜನರ ಒಂದು ವಹಿವಾಟಿಗಾಗಿ ಇರ್ತಕ್ಕಂಥ ಒಂದು ಬ್ಯಾಂಕ್ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು ಸ್ಪೆಸಿಫಿಕ್ಕಾಗಿ ಒಂದು ವ್ಯವಹಾರಕ್ಕೆ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ವ್ಯವಹಾರ ಅಲ್ಲಿ ಗ್ರಾಮೀಣ ಜನರಿಗೆ ಯೂಸ್ ಆಗ್ತಕ್ಕಂಥ ಒಂದು ವ್ಯವಹಾರಕ್ಕೆ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿಯ ಉದ್ದೇಶವಲ್ಲ? ಏನು RBI ಇದೆಯೋ, ಸೊ ಅದರ ಒಂದು ಪ್ರಮುಖವಾದ ಒಂದು ಹಣಕಾಸು ನೀತಿಯ ಉದ್ದೇಶ ಅಲ್ಲ ಅಂತ ಹೇಳಿದರೆ, ಸಾಮಾಜಿಕ ನ್ಯಾಯದ ಭರವಸೆ, ಆರ್ಥಿಕ ಅಭಿವೃದ್ಧಿಯನ್ನು ವೃದ್ಧಿಸುವುದು, ಹಣದುಬ್ಬರ ಒತ್ತಡವನ್ನು ನಿಯಂತ್ರಿಸುವುದು, ನಿರೀಕ್ಷಿತ ದಿಕ್ಕಿನಲ್ಲಿ ಸಾಲವನ್ನು ನಿರ್ದೇಶಿಸುವುದು. ಸೊ ನೋಡಿ, ಇಲ್ಲಿ ಬ್ಯಾಂಕ್ ಅಂತ ಹೇಳಿದ ತಕ್ಷಣ ಅಲ್ಲಿ ಬರ್ತಕ್ಕಂಥದ್ದು ಏನಂದರೆ ಆರ್ಥಿಕ ಅಭಿವೃದ್ಧಿಯನ್ನು ವೃದ್ಧಿಪಡಿಸ್ತಕ್ಕಂಥದ್ದು ಬರುತ್ತೆ, ಹಣದುಬ್ಬರ ಒತ್ತಡವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ನಿರೀಕ್ಷಿತ ದಿಕ್ಕಿನಲ್ಲಿ ಸಾಲವನ್ನು ನಿರ್ದೇಶಿಸುವುದು. ಸೊ ಇಟ್ ಮೀನ್ಸ್ ಇದೆಲ್ಲ ಬರ್ತಕ್ಕಂಥದ್ದು ಹಣಕಾಸು ಅಥವಾ ಆರ್ಥಿಕ ಸ್ಥಿತಿಗೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಬರುತ್ತೆ. ಬಟ್ ಸಾಮಾಜಿಕ ನ್ಯಾಯದ ಭರವಸೆ ಈ ಒಂದು ಸಮಾಜದ ಬಗ್ಗೆ ಇರ್ತಕ್ಕಂಥ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಒಂದು ಇದಕ್ಕೆ ಅದು ಒಂದು ಕೋರ್ಟ್ ನ್ಯಾಯಾಲಯ ಅಲ್ವೇ ಅಲ್ಲ. ಸೊ ಇದು ಒಂದು ಬ್ಯಾಂಕ್ ಆಗಿರೋದ್ರಿಂದ ಆರ್ಥಿಕ ಅಥವಾ ಎಕನಾಮಿಕಲಿ ಅಥವಾ ಈ ಒಂದು ಹಣದುಬ್ಬರ ಅಥವಾ ಸಾಲ, ಸೊ ಈ ರೀತಿ ಏನು ಬರುತ್ತೋ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೀತಿಯನ್ನು ತರುತ್ತೆ ಹೊರತು ಸಾಮಾಜಿಕ ನ್ಯಾಯದ ಭರವಸೆ ಬಂದು ಅದು ಒಂದು ಅದಕ್ಕಿಂತ ಬೇರೆ ಒಂದು ಸಂಸ್ಥೆಗಳು ಇದ್ದಾವೆ, ಹೌದಲ್ವಾ? ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ ಆನ್ಸರ್. ಇನ್ನು ನೆಕ್ಸ್ಟು, ಹ್ಯಾರೋಲ್ಡ್ ಡೋಮರ್ ಅವರ ಆರ್ಥಿಕ ಬೆಳವಣಿಗೆ ಮಾದರಿ ಈ ಕೆಳಗಿನ ಯಾವುದನ್ನು ಪರಿಗಣಿಸುವುದಿಲ್ಲ? ಸೊ ಇದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ ಬಂದಾಗ ಕನಿಷ್ಠ ಬೆಳವಣಿಗೆಯ ದರ ಆಪ್ಷನ್ 2. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಯೂಸ್ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.